ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರಯೇ ನಮಃ. ಇಂದು ಎಲ್ಲ ಕಡೆಯೂ ಆಹಾರದ ವಿಚಾರದಲ್ಲಿ, ವಿಹಾರದ ವಿಚಾರದಲ್ಲಿ ಅಪತ್ಯಗಳು ನಡೀತಾ ಇದೆ. ಈ ಅಪತ್ಯಗಳ ಕಾರಣದಿಂದಾಗಿ ಅನೇಕ ರೀತಿಯ ಕಾಯಿಲೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ಹಾಸುಹೊಕ್ಕಾಗಿದೆ. 30 ವರ್ಷ ಕಳೆದ ತಕ್ಷಣ ಹೃದಯ ಸಂಬಂಧಿ ರೋಗಗಳು, ಹೈಪರ್ ಟೆನ್ಷನ್, ಸಕ್ಕರೆ ಕಾಯಿಲೆಗಳು ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಹೃದಯ ಸಂಬಂಧಿ ವಿವಿಧ ಕಾಯಿಲೆಗಳಿಗೆ, ಹೈಪರ್ ಟೆನ್ಷನ್ಗೆ ಮನೆಮದ್ದಿನ ರೂಪದಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬಹುದು. ಇದು ತುಂಬ ಹೃದಯವಾಗಿದೆ. ಬೆಳ್ಳುಳ್ಳಿ ಉಪಯೋಗ ಹೇಳುವಂಥದ್ದು ಹೃದಯದ ಪೋಷಣೆಯನ್ನು ಮಾಡ್ತದೆ, ಹೃದಯದ ರಕ್ಷಣೆಯನ್ನು ಮಾಡ್ತದೆ. ಈ ಕಾರಣದಿಂದಾಗಿ ಬೆಳ್ಳುಳ್ಳಿಯನ್ನು ಹೃದಯ ಸಂಬಂಧಿ ರೋಗಗಳಲ್ಲಿ ಸೇವಿಸುವುದು ಅತಿ ಪರಿಣಾಮಕಾರಿಯಾಗಿದೆ. ಸುಮಾರು 10 ಎಸಳುಗಳಾಗುವಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಬೇಕು. ಈ ಬೆಳ್ಳುಳ್ಳಿ ಎಸಳಿನ ಹೊರಗಿನ ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ಒಳಗಡೆ ಇರುವಂಥ ಸಣ್ಣ ಅಂಕುರವನ್ನು ಸಹ ತೆಗಿಬೇಕು. ನಂತರ ಈ 10 ಎಸಳುಗಳನ್ನು ಸ್ವಲ್ಪ ಜಜ್ಜಿಕೊಂಡು 100 ಮಿಲಿ ಹಾಲಿನಲ್ಲಿ ಹಾಗೂ ಇದಕ್ಕೆ 100 ಮಿಲಿ ನೀರು ಅಥವಾ ಜಲವನ್ನು ಸಹ ಹಾಕಿ ಕುದಿಸಬೇಕು. 10 ಎಸಳು ಬೆಳ್ಳುಳ್ಳಿ, 100 ಮಿಲಿ ಹಾಲು ಹಾಗೂ 100 ಮಿಲಿ ಜಲ ಅಥವಾ ನೀರು, ಇದನ್ನು ಒಲೆಯ ಮೇಲಿಟ್ಟು ಮಂದಾಗ್ನಿ ಸಣ್ಣ ಬೆಂಕಿಯಲ್ಲಿ ಕುದಿಸಬೇಕು. 100 ಮಿಲಿ ಹಾಲು ಹಾಗೂ 100 ಮಿಲಿ ನೀರು ಒಟ್ಟಿಗೆ 200 ಮಿಲಿ ಇದ್ದಂತಹ ಒಂದು ದ್ರವಾಂಶವು 100 ಮಿಲಿ ಅಂದರೆ ಅರ್ಧಕ್ಕೆ ಇದನ್ನು ಬೆಂಕಿಯಲ್ಲಿ ಕುದಿಸಿ ಅರ್ಧಕ್ಕೆ ಬತ್ತಿಸಬೇಕು. ಅರ್ಧಕ್ಕೆ ಬತ್ತಿಸಿದ ನಂತರ ಇದನ್ನು ಸೋಸಿ ಈ ದ್ರವಾಂಶವನ್ನು ಬೆಳಿಗ್ಗೆ 50 ml, ಸಾಯಂಕಾಲ 50 ml ಪ್ರತಿನಿತ್ಯ ಸೇವಿಸುವುದರಿಂದ ಹೃದಯವು ಗಟ್ಟಿಯಾಗ್ತದೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಗಳಲ್ಲಿ ಪಥ್ಯವಾಗಿ ಇದನ್ನು ಪ್ರತಿನಿತ್ಯ ಸೇವಿಸುವುದರಿಂದ ವ್ಯಕ್ತಿಗೆ ಅನುಕೂಲವಾಗ್ತದೆ. ಇದೇ ರೀತಿ ಹೈಪರ್ ಟೆನ್ಷನ್ ಅಥವಾ ರಕ್ತಚಾಪದಲ್ಲಿ ಸಹ ಇದೇ ರೀತಿ ಬೆಳ್ಳುಳ್ಳಿ, ಹಾಲು ಹಾಗೂ ನೀರಿನಿಂದ ತಯಾರಿಸಿದಂತಹ ಈ ಕಷಾಯವನ್ನು ಸೇವಿಸುವುದು ಅತಿ ಶ್ರೇಷ್ಠವಾಗಿದೆ. ಇಂದಿನ ದಿನಗಳಲ್ಲಿ ವ್ಯಾಯಾಮ ಅಥವಾ ಚಟುವಟಿಕೆ ಹೇಳುವಂಥದ್ದು ಕಾಣ್ತಾನೇ ಇಲ್ಲ. ಯಾರಲ್ಲಿ ಅಲ್ಪ ಸ್ವಲ್ಪ ಜ್ಞಾನವಿದೆಯೋ ಆರೋಗ್ಯದ ಬಗ್ಗೆ, ಅವರು ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಹೋಗುವುದು, ಅಲ್ಪ ಸ್ವಲ್ಪ ಆಟೋಟಗಳನ್ನು ಮಾಡ್ತಾರೆ. ಸಣ್ಣ ಮಕ್ಕಳಲ್ಲೂ ಸಹ ಹೊರಾಂಗಣ ಆಟಗಳಿಲ್ಲ. ಮನೆ ಒಳಗಡೆ TV, ಕಂಪ್ಯೂಟರ್, ಪುಸ್ತಕ ಇವುಗಳಲ್ಲೇ ತಲ್ಲೀನರಾಗಿರ್ತಾರೆ. ಈ ಒಂದು ವಿಹಾರದಿಂದಾಗಿ ಅನೇಕ ವ್ಯಕ್ತಿಗಳು ಇಂದು ಕೊಲೆಸ್ಟ್ರಾಲ್ನಿಂದ ಬಳಲ್ತಾ ಇದ್ದಾರೆ. 25-30 ವರ್ಷ ಕಳೆದ ತಕ್ಷಣ ಕೊಲೆಸ್ಟ್ರಾಲ್ ಚೆಕ್ ಮಾಡಿದರೆ ಹೆಚ್ಚಿನ ವ್ಯಕ್ತಿಗಳಲ್ಲಿ ಕೊಲೆಸ್ಟ್ರಾಲ್ನ ಲೆವೆಲ್ ಅಧಿಕವಾಗಿರ್ತದೆ. ಇಂತಹ ವ್ಯಕ್ತಿಗಳಲ್ಲಿ ಸಹ ಈ ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಸೇವಿಸುವುದು ಕೊಲೆಸ್ಟ್ರಾಲನ್ನು ಒಂದು ಹದ್ದುಬಸ್ತಿನಲ್ಲಿಡ್ತದೆ. ಕೊಲೆಸ್ಟ್ರಾಲ್ನಲ್ಲಿ ಬೆಳ್ಳುಳ್ಳಿಯ ಜೊತೆಗೆ ವಾಯುವಿಡಂಗವನ್ನು ಸಹ ಸೇರಿಸಿ ಕಷಾಯ ಮಾಡಿ ಸೇವಿಸುವುದರಿಂದ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ನಲ್ಲಿಟ್ಕೊಳ್ಬೋದು. ಸುಮಾರು 10 ಎಸಳು ಬೆಳ್ಳುಳ್ಳಿ, ಸುಮಾರು 10 ಗ್ರಾಮ್ನಷ್ಟು ವಾಯುವಿಡಂಗವನ್ನು 200 ಮಿಲಿ ನೀರಿನಲ್ಲಿ ಕುದಿಸಿ 100 ಮಿಲಿಗೆ ಬತ್ತಿಸಿ ನಂತರ ಸೋಸಿ ಉಪಯೋಗಿಸುವುದರಿಂದ ಕೊಲೆಸ್ಟ್ರಾಲನ್ನು ಸಹ ಕಂಟ್ರೋಲಲ್ಲಿಟ್ಕೊಳ್ಬೋದು. ಜ್ವರ, ಅನೇಕ ರೀತಿಯ ಜ್ವರಗಳು ಇಂದು ಕಂಡುಬರ್ತಾ ಇದೆ. ವಿವಿಧ ಕಾಯಿಲೆಗಳಲ್ಲಿ ಸಹ ಜ್ವರ ಹೇಳುವಂಥದ್ದು ಒಂದು ಲಕ್ಷಣವಾಗಿದೆ. ಇಂಥ ಸಂದರ್ಭದಲ್ಲಿ 10ರಿಂದ 20 ಮಿಲಿ ಬೆಳ್ಳುಳ್ಳಿ ರಸವನ್ನು, ಅದೇ ಪ್ರಮಾಣದಲ್ಲಿ ಈರುಳ್ಳಿ ರಸವನ್ನು ಹಾಗೂ ಶುಂಠಿ ರಸವನ್ನು ಮಿಶ್ರ ಮಾಡಿ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಾಯಂಕಾಲ ಸೇವಿಸುವುದರಿಂದ
ಜ್ವರದ ತಾಪಮಾನವನ್ನು ಹದ್ದುಬಸ್ತಿನಲ್ಲಿಟ್ಕೊಳ್ಬೋದು. ಈ ರೀತಿಯಾಗಿ ಬೆಳ್ಳುಳ್ಳಿಯನ್ನು ವಿವಿಧ ರೀತಿಯಲ್ಲಿ ಮನೆಮದ್ದಾಗಿ ಉಪಯೋಗಿಸ್ಬೋದು.